ಈ ಲಕ್ಸುರಿ ಕ್ರೂಸ್ ಶಿಪ್ ಒಳಗಡೆ ಹೋಗೋಕ್ಕೆ ನಮ್ಮ ಪ್ಲ್ಯಾನ್ ಕ್ಯಾನ್ಸಲ್ ಆಗ್ತಿತ್ತು. ಆಗಲಿಲ್ಲ, ಏನಕ್ಕೆ ಅಂತಲೇ ಗೊತ್ತಾಗ್ತಿಲ್ಲ. ನಮಸ್ಕಾರ. ನಾವು ಕೊನೆಗೂ ವಾಸ್ಕೋ ಬಂದೇ ಬಿಟ್ವಿ. ವಾಸ್ಕೋ ಬಂದು ಬೈಕ್ನ ರೆಂಟಿಗೆ ತೊಗೊಂಡ್ವಿ, ಪೆಟ್ರೋಲ್ ಹಾಕ್ಸಿದ್ವಿ. ಪೆಟ್ರೋಲ್ ಹಾಕ್ಸ್ಕೊಂಡು ಅಲ್ಲಿಂದ ಹೋಗಿದ್ದು ಪೋರ್ಟಿಗೆ ಹೋಗಿದ್ದ ಮುಂಚೆ ನಾವೆಲ್ಲ ID ಮಾಡಿಸಿದ್ವಿ. ನಮ್ಮ ಫ್ರೆಂಡ್ ಕೆಲಸ ಮಾಡೋ ಕ್ರೂಸ್ ಶಿಪ್ ಒಳಗಡೆ ಗೆಸ್ಟ್ ಪಾಸ್ ಇತ್ತು. ಗೆಸ್ಟ್ ಪಾಸಿಗೆಲ್ಲ ಅಪ್ಲೈ ಮಾಡಿದ್ವಿ. ಚೆಕಪ್ ಇತ್ತು, ಆರ್ಮಿ ಚೆಕಪ್ ಎಲ್ಲ ಮಾಡಿಸ್ಕೊಂಡ್ಬಿಟ್ವಿ. ಅಲ್ಲಿಂದ ವೆರಿಫಿಕೇಷನ್ ಎಲ್ಲ ಮಾಡಿಸ್ಕೊಂಡು ಶಿಪ್ ಒಳಗಡೆ ಹೋಗೋಣ ಅಂತ ಬಂದ್ವಿ. ಅಲ್ಲಿ ಕ್ರೂಸ್ ಶಿಪ್ ಆಲ್ರೆಡಿ ನಿಂತಿತ್ತು. ಆಮೇಲೆ ಒಳಗಡೆ ಎಂಟ್ರೆನ್ಸ್ ಹಾಕಲು ಫುಲ್ ಖುಷಿ ಆಗ್ತಿತ್ತು. ಒಂದು ಖುಷಿ ಬಂದ್ಬಿಟ್ಟು ನಮ್ಮ ಫ್ರೆಂಡ್ ಕೆಲಸ ಮಾಡೋ ಕ್ರೂಸ್ ಶಿಪ್ ಒಳಗಡೆ ಬರ್ತಿದ್ದೀವಿ ಅಂತ. ಡೆಕ್ 1, ಡೆಕ್ 2, ಡೆಕ್ 3, ಡೆಕ್ 4 ಮತ್ತು ಅಲ್ಲೆಲ್ಲ ರೂಮ್ಸ್ ಇರುತ್ತೆ. ಡೆಕ್ 6ಗೆ ಹೊಂಟಿದ್ವಿ. ಡೆಕ್ 6ಅಲ್ಲಿ ಶಾಪಿಂಗ್ ಇರುತ್ತೆ, ತುಂಬ ಲಕ್ಸುರಿಯಾಗಿ ಐಟಮ್ಸ್ ಇರುತ್ತೆ. ನಮ್ಮ ಮಾಲ್ ಫೀಲ್ ಥರನೇ ಆಗುತ್ತೆ, ಬಟ್ ಅದು ಅದಕ್ಕಿಂತ ಡಬಲ್ ತ್ರಿಬಲ್ ಲಕ್ಸುರಿ ಐಟಮ್ಸ್ ಕೂಡ ರೇಟ್ ಕೂಡ ಇರುತ್ತೆ. ಅಲ್ಲಿ ಗೆಸ್ಟಿಗೆ ಅಂತಲೇ ಕನ್ವೆನ್ಷನ್ ಹಾಲ್ ಕೂಡ ಇರುತ್ತೆ. ಪ್ರತಿಯೊಂದನ್ನು ಇನ್ವೆಂಟಿಂಗ್ ಆಗಲಿ, ಪ್ರತಿಯೊಂದನ್ನು ಏನೇ ಇನ್ವೆಂಟಿಂಗ್ ಇದ್ದರೂ ಇಲ್ಲೇ ಹಾಲಲ್ಲೆಲ್ಲ ಪ್ರತಿಯೊಂದು ನಡೆಯುತ್ತೆ. ಅಲ್ಲಿಂದ ನಮ್ಮ ಡೆಕ್ 10ಗೆ ಬಂದ್ವಿ. ಡೆಕ್ 10ಅಲ್ಲಿ ಡೈನಿಂಗ್ ಹಾಲ್ ಇರುತ್ತೆ. ಡೈನಿಂಗ್ ಹಾಲ್ ತುಂಬ ಸೂಪರಾಗಿ ಲಕ್ಸುರಿಯಾಗಿರುತ್ತೆ. ಮೇಂಟೆನೆನ್ಸ್ ಕೂಡ ಅದೇ ಥರನೇ ಇರುತ್ತೆ. ಹೈಜಿನಿಕ್ ಆಗಿ ಮೇಂಟೈನ್ ಮಾಡ್ತಾರೆ. ಸೇಫ್ಟಿ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ. ಸೇಫ್ಟಿ ಇಸ್ ದ ಫಸ್ಟ್ ಪ್ರಿಫರೆನ್ಸ್, ಅದಾದಮೇಲೆ ಹೈಜಿನಿಕ್ಕು. ಆಮೇಲೆ ಡೆಕ್ 12ಗೆ ಬಂದೆ. ತುಂಬ ಬಿಸಿಲಿತ್ತು, ಆದರೆ ಬಿಸಿಲು ಅನಿಸಿಲ್ಲ, ಯಾಕಂದರೆ ಅಷ್ಟು ಬ್ಯೂಟಿಫುಲ್ಲಾಗಿ ವ್ಯೂ ಕಾಣ್ತಿತ್ತು. ಆ ಕಾರಣಕ್ಕೋಸ್ಕರ ನನ್ನ ಫ್ರೆಂಡಿಗೆ ಟೈಮ್ ಕೊಡಬೇಕಿತ್ತು, ಹಂಗಾಗಿ ಸ್ವಲ್ಪ ಸಣ್ಣದಾಗಿ ವೀಡಿಯೋ ಮಾಡಿದೆ. ಲಾಸ್ಟಿಗೆ ಬಾಯ್ ಅನ್ನೋ ಟೈಮ್ ಬಂತು. ಬಾಯ್ ಮಾಡಿಬಿಟ್ಟು ಮತ್ತೆ ಅವನಿಗೆ ಕಳಿಸೋ ಟೈಮ್ ಬಂತು. ಮತ್ತು ಬೇಜಾರಾಗ್ತಿತ್ತು ಕೂಡ, ಯಾಕಂದರೆ ಮತ್ತೆ 8 ತಿಂಗಳು ಬಿಟ್ಟು ಮತ್ತೆ ಇಂಡಿಯಾಗೆ ಬರ್ತಾವನೆ. ಈಗ ಗೋವೆಯಿಂದ ಮತ್ತೆ ಅವನು ಹೋಗ್ತಾ ಇದ್ದಾನೆ ಈಗ ಸ್ವಿಟ್ಜರ್ಲ್ಯಾಂಡಿಗೆ. ಮತ್ತೆ ಸಿಗೋದೆ ಮತ್ತೆ 8 ತಿಂಗಳಿಗೆ. ಮತ್ತೆ ವೀಡಿಯೋ ಮಾಡ್ತೀನಿ. ಬಾಯ್, ಟಾಟಾ.